Namaste. The next concept in this chapter is job satisfaction. So here we are going to study meaning of job satisfaction, definition of job satisfaction. So in the previous class we had studied about job enlargement, job enrichment, and the difference between job enlargement and job enrichment. So the learning objectives of this class is to know the meaning of job satisfaction. Okay, what exactly job satisfaction is and which are the definitions of job satisfaction given by various scholars. What is the outcome? What is expected of you? So after completing this chapter, you should be able to know the meaning of job satisfaction and to know the definitions of job satisfaction. The main thing is you should be very clear about the concept of job satisfaction. So meaning of job satisfaction. The term job satisfaction was brought to limelight by Hoppeck in 1935. So in 1935, Hoppeck gave the word job satisfaction. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದರೆ ಉದ್ಯೋಗ ತೃಪ್ತಿ ಅಂತ. ಸೊ ಉದ್ಯೋಗ ತೃಪ್ತಿ ಅಂತ ಹೇಳುವ ಕಾನ್ಸೆಪ್ಟನ್ನು ಬೆಳಕಿಗೆ ತಂದದ್ದು ಹ್ಯಾಪಕ್ ಅವರು 1935ರಲ್ಲಿ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಡಿಗ್ರಿ ಟು ವಿಚ್ ಇಟ್ ಈಸ್ ದ ಡಿಗ್ರಿ ಟು ವಿಚ್ ಪೀಪಲ್ ಲೈಕ್ ದೇಯರ್ ಜಾಬ್ಸ್. ಅಂದರೆ ಯಾವ ಮಟ್ಟಿಗೆ ಜನ ತಮ್ಮ ಉದ್ಯೋಗಗಳನ್ನು ಇಷ್ಟಪಡ್ತಾರೆ ಅದನ್ನು ನಾವು ಉದ್ಯೋಗ ತೃಪ್ತಿ ಅಂತ ಹೇಳ್ಬೋದು. ಸೊ ಇಟ್ ಈಸ್ ದ ಲೆವೆಲ್ ಆಫ್ ಕಂಟೆಂಟ್ಮೆಂಟ್ ಎಂಪ್ಲಾಯೀಸ್ ಫೀಲ್ ವಿತ್ ದೇಯರ್ ಜಾಬ್ಸ್. ಇದು ನೌಕರರು ತಮ್ಮ ಉದ್ಯೋಗದೊಂದಿಗೆ ಅನುಭವಿಸುವ ಒಂದು ಇಷ್ಟ, ಅಂದರೆ ಎಷ್ಟರ ಮಟ್ಟಿಗೆ ಅವರು ಇಷ್ಟಪಡ್ತಾರೆ ಅದನ್ನು ನಾವು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೇವೆ. ಸೊ ದ ಲೆವೆಲ್ ಆಫ್ ಕಂಟೆಂಟ್ಮೆಂಟ್, ಎಷ್ಟು ಸಂತೋಷ ಪಡ್ತಾರೆ ಅವರು, ದಿ ಫೀಲ್ ವಿತ್ ದೇಯರ್ ಜಾಬ್. Job satisfaction refers to a person's feeling of satisfaction on the job which acts as a motivation to work. ಅಂದರೆ ಉದ್ಯೋಗ ತೃಪ್ತಿ ಅಂತ ಹೇಳಿದರೆ ಕೆಲಸದ ಬಗ್ಗೆ ವ್ಯಕ್ತಿಯ ತೃಪ್ತಿಯ ಭಾವನೆ. ಓಕೆ, ಪರ್ಸನ್ಸ್ ಫೀಲಿಂಗ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಎಷ್ಟರ ಮಟ್ಟಿಗೆ ಅವನಿಗೆ ತೃಪ್ತಿ ಇದೆ ಅವನ ಕೆಲಸದ ಮೇಲೆ, ವಿಚ್ ಆ್ಯಕ್ಟ್ಸ್ ಎಸ್ ಅ ಮೋಟಿವೇಶನ್ ಟು ವರ್ಕ್, ಅದೇ ಅವನಿಗೆ ಪ್ರೇರಣೆಯಾಗಿ ಕೆಲಸ ಮಾಡುತ್ತೆ. ಸೊ ಅವನಿಗೆ ಸಮಾಧಾನ ಇದ್ದರೆ ಅವನು ಇನ್ನಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾನೆ. ಸೊ ಇಟ್ ಈಸ್ ನಾಟ್ ದ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಹ್ಯಾಪಿನೆಸ್ ಆರ್ ಸೆಲ್ಫ್ ಕಂಟೆಂಟ್ಮೆಂಟ್. ಈಗ ಡಿಫ್ರೆನ್ಸ್ ಇದೆ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದರೆ ಅದು ಸ್ವಯಂ ತೃಪ್ತಿ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಸ್ವಯಂ ತೃಪ್ತಿ, ಸಂತೋಷ, ಹ್ಯಾಪಿನೆಸ್ ಆರ್ ಸೆಲ್ಫ್ ಕಂಟೆಂಟ್ಮೆಂಟ್, ಸ್ವಯಂ ಸಂತೃಪ್ತಿ ಅಲ್ಲ. ಬಟ್ ದ ಸ್ಯಾಟಿಸ್ಫ್ಯಾಕ್ಷನ್ ಆನ್ ದ ಜಾಬ್. ಇದರ ಅರ್ಥ ಏನು? ಸೊ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಏನು? ಸಂತೃಪ್ತಿ. ಕೆಲವು ಮನುಷ್ಯರು ಇರ್ತಾರೆ, ಅವರು ಯಾವತ್ತೂ ಖುಷಿಯಾಗೇ ಇರ್ತಾರೆ, ಹೆಚ್ಚಿನ ಸಲ ಖುಷಿಯಾಗೇ ಇರ್ತಾರೆ. ಅಂದರೆ ಹೊರಗಿನ ಸನ್ನಿವೇಶಗಳು ಅವರನ್ನು ಜಾಸ್ತಿ ಇಫೆಕ್ಟ್ ಮಾಡೋದಿಲ್ಲ. ಸೊ ಹೊರಗಡೆ ಹೇಗಿದ್ರೂ ಕೂಡ ಅವರ ಒಳಗಿನ ಸಂತೋಷ ಇಟ್ಕೊಂಡಿರ್ತಾರೆ. ಸೊ ಆ ಸಂತೋಷವನ್ನು ನಾವು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಲ್ಲ. ಓಕೆ, ಸೊ ದ್ಯಾಟ್ ಈಸ್ ಅ ಸೆಲ್ಫ್ ಕಂಟೆಂಟ್ಮೆಂಟ್. ಒಬ್ಬ ವ್ಯಕ್ತಿಗೆ ಅವನ ಮೇಲೆ ಇರುವ ಖುಷಿ, ಅವನ ಬದುಕಿನ ಬಗ್ಗೆ ಇರುವ ಖುಷಿ, ಆ ಥರ ಇರ್ತದೆ. ಬಟ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಏನು? ಪರ್ಟಿಕ್ಯುಲರ್ ಆಗಿ ಕೆಲಸದ ಬಗ್ಗೆ ಇರುವಂಥ ಸಂತೃಪ್ತಿಯನ್ನು ಮಾತ್ರ ನಾವು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೇವೆ. ಇಟ್ ಈಸ್ ನಾಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಅವನಿಗೆ ಅವನ ಬಗ್ಗೆ ಎಷ್ಟು ಖುಷಿ ಇದೆ, ಅವನ ಖುಷಿಯ ಮಟ್ಟ ಎಷ್ಟು, ಅದಲ್ಲ. ಅವನಿಗೆ ಅವನ ಕೆಲಸದ ಜೊತೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಎಷ್ಟು ಸಂತೃಪ್ತಿ ಇದೆ, ಅದನ್ನು ನಾವು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೇವೆ. ಡೆಫಿನಿಷನ್ ಆಫ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. So Hoppeck says that job satisfaction is a combination of psychological, physiological and environmental circumstances that cause a person to say, I am satisfied with my job. So if a person says, I am satisfied with my job, I am happy with my job, then we can say that there is job satisfaction. ಸೊ ಉದ್ಯೋಗ ತೃಪ್ತಿ ಅಂತ ಹೇಳುವಂಥದ್ದು ಮಾನಸಿಕ, ಶಾರೀರಿಕ ಮತ್ತು ಪರಿಸರ ಸನ್ನಿವೇಶಗಳ ಸಂಯೋಜನೆಯಾಗಿದ್ದು ಒಬ್ಬ ವ್ಯಕ್ತಿ ನಾನು ನನ್ನ ಕೆಲಸದಲ್ಲಿ ಸಂತೃಪ್ತನಾಗಿದ್ದಾನೆ ಎಂದು ಹೇಳಲು ಕಾರಣವಾಗುತ್ತದೆ. ಓಕೆ, ಸೊ ದೀಸ್ ಆರ್ ದ ಫಿಸಿಯೋಲಾಜಿಕಲ್, ಸೈಕಾಲಜಿಕಲ್ ಆ್ಯಂಡ್ ಎನ್ವೈರ್ಮೆಂಟಲ್ ಸರ್ಕಮ್ಸ್ಟಾನ್ಸಸ್.
ಯಾವುದೆಲ್ಲ ಬೇಕು, ಮಾನಸಿಕವಾಗಿ ಅವನು ಖುಷಿಯಾಗಿರಬೇಕು, ಶಾರೀರಿಕವಾಗಿ ಅವನು ಖುಷಿಯಾಗಿರಬೇಕು, ಮತ್ತು ಪರಿಸರ ಹೇಗಿದೆ ನೋಡಿ, ಅವನು ಎಲ್ಲಿ ವರ್ಕ್ ಮಾಡ್ತಾನೆ ಆ ಪರಿಸರ ಕೂಡ, ಉದ್ಯೋಗ ಮಾಡುವಂಥ ಕೆಲಸ, ಅಲ್ಲಿಯ ಸಂದರ್ಭಗಳು, ಅಲ್ಲಿಯ ಸನ್ನಿವೇಶಗಳು, ಅದು ಕೂಡ ಅದರ ಬಗ್ಗೆ ಅವನಿಗೆ ಖುಷಿ ಇರಬೇಕು. ಸೊ ಇಟ್ ಈಸ್ ಅ ಕಾಂಬಿನೇಷನ್, ಇದೆಲ್ಲದರ ಮೊತ್ತ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಅ ಕಾಂಬಿನೇಷನ್ ಆಫ್ ಸೈಕಾಲಜಿಕಲ್, ಫಿಸಿಯಾಲಜಿಕಲ್ ಆ್ಯಂಡ್ ಎನ್ವೈರನ್ಮೆಂಟಲ್ ಸರ್ಕಮ್ಸ್ಟಾನ್ಸಸ್ ದಟ್ ಕಾಸ್ ಅ ಪರ್ಸನ್ ಟು ಸೇ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಜಾಬ್. ಅವ್ನು ಟೋಟಲಾಗಿ ಖುಷಿಯಾಗಿ ಹೇಳುವಂತೆ ಇರಬೇಕು ಅಂತ. ಸೊ ಅದೊಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೇವೆ. ಲೋಫ್ಕ್ವೆಸ್ಟ್ ಆ್ಯಂಡ್ ಡೇವಿಸ್ define job satisfaction as an individual's positive effective reaction to the target environment. An individual, ಒಬ್ಬ ವ್ಯಕ್ತಿಯ ಪಾಸಿಟಿವ್ ಎಫೆಕ್ಟಿವ್ ರಿಯಾಕ್ಷನ್, ಒಬ್ಬ ವ್ಯಕ್ತಿಯ ಸಕಾರಾತ್ಮಕ ಪರಿಣಾಮಕಾರಿಯಾದಂತಹ ಪ್ರಕ್ರಿಯೆ. ಸೊ ಅವನದು ಪ್ರತಿಕ್ರಿಯೆ ಏನಿರ್ತದೆ ಅಂತ ಪಾಸಿಟಿವ್ ಆಗಿ ಹೇಳ್ತಾನೆ. ಯಾವುದರ ಬಗ್ಗೆ? ಆಫ್ ದ ಟಾರ್ಗೆಟ್ ಎನ್ವೈರ್ಮೆಂಟ್, ಅವನಿರುವಂತಹ ಪರಿಸರದ ಬಗ್ಗೆ. As a result of the individual's appraisal to the extent to which his or her needs are fulfilled by the environment. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, his or her needs are fulfilled by the environment. Just imagine a company where workers are working and their needs are satisfied by the environment, by the company. So that means what? They appraise it. ಅವರು ಏನು ಮಾಡ್ತಾರೆ? ಥಿಂಕ್ ಮಾಡ್ತಾರೆ ಅವರು. ಓಕೆ, ನನ್ನ ಅಗತ್ಯಗಳು ಇಲ್ಲಿ ಪೂರೈಸಲ್ಪಟ್ಟಿದೆಯಾ, ನನಗೆ ಸರಿಯಾದ ಸ್ಯಾಲ್ರಿ ಸಿಗ್ತಿದೆಯಾ, ಬೇಕಾದ ರೆಸ್ಪೆಕ್ಟ್ ಸಿಗ್ತಿದೆಯಾ, ವರ್ಕಿಂಗ್ ಕಂಡೀಷನ್ ಚೆನ್ನಾಗಿದೆಯಾ. ಸೊ ಇಂಡಿವಿಜುವಲ್ ಅಪ್ರೈಸ್ ಮಾಡ್ತಾರೆ ಅವರು, ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಅವರಿಗೆ ಓಕೆ ಅಂತ ಅನಿಸಿದರೆ, ಚೆನ್ನಾಗಿದೆ ಅಂತ ಅನಿಸಿದರೆ, ಅವರು ಆ ಪರಿಸರದ ಬಗ್ಗೆ ಯಾವ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಟಾರ್ಗೆಟ್ ಎನ್ವೈರ್ಮೆಂಟ್ ಅಂತ ಹೇಳಿದರೆ ಕಂಪನಿ ಅಂತ ತಗೋಬೋದು ಇಲ್ಲಿ. ಸೊ ವಾಟ್ ದಿಸ್ ಸೇ, ಓಕೆ ನನ್ನ ಕಂಪನಿ ಇದು ಟಾರ್ಗೆಟ್ ಎನ್ವೈರ್ಮೆಂಟ್, ಈ ಟಾರ್ಗೆಟ್ ಎನ್ವೈರ್ಮೆಂಟಲ್ಲಿ ನನಗೆ ನನ್ನ ಬಯಕೆಗಳು ಪೂರೈಸಲ್ಪಡುತ್ತವೆ. ಓಕೆ, ಸೊ ಐ ಆಮ್ ಹ್ಯಾಪಿ ವಿತ್ ದಟ್. ಸೊ ಅವರದ್ದು ಪಾಸಿಟಿವ್ ರೆಸ್ಪಾನ್ಸ್ ಇದ್ದರೆ ಅದನ್ನು ನಾವು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೇವೆ. ಕ್ಲಿಯರ್? ಓಕೆ, ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರಿಲೇಟೆಡ್ ಟು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್? ಯಾವುದೆಲ್ಲ ಅಲ್ಲ, ನಾಟ್ ರಿಲೇಟೆಡ್. See this, you should be very careful. Sometimes they give only related. So read the question properly. Not related to job satisfaction. Working hours, superior subordinate relationships, salary, family get together. The answer is family get together because it is not related to job satisfaction. See, all these three are related to the company, working environment, related to job, right? So family get together is not a part of job satisfaction. Job satisfaction depends upon psychological factors, physiological factors, environmental factors, all the above. So all the above. All these three are having their own implications on job satisfaction. So all the three are very important. Job satisfaction refers to a person's feeling of satisfaction on the dash. Work, personal life, economy, none of the above. Work. So his satisfaction on the job or work. The term job satisfaction was brought to limelight by dash. Winston, Frederick, Mark Taylor, Hoppeck. Answer is Hoppeck. Okay, so these are the references. Thank you.